ಆರೋಪಿ ದರ್ಶನ್ಗೆ ಇವತ್ತಾದ್ರೂ ಕೂಡ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಮನೆಯಿಂದ ಊಟ ಬೇಕು, ಆರೋಗ್ಯ ಸರಿ ಇಲ್ಲ ಅನ್ನುವಂತ ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದ್ರೆ ಆ ಅರ್ಜಿ ರದ್ದಾಗಿತ್ತು. ಸೊ ಇದೀಗ ವಾಪಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಅದರ ವಿಚಾರಣೆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಪ್ರಾರಂಭ ಆಗತ್ತೆ. ಸೊ ಇವತ್ತು ಏನಾಗಬಹುದು ಕೋರ್ಟ್ ನಲ್ಲಿ ಬೆಳವಣಿಗೆ ಅನ್ನೋದು ಕುತೂಹಲ ಕಾಣುವಾಗ್ತಾ ಇದೆ. ಕಾಟೇರನಿಗೆ ಮನೆ ಊಟವನ್ನ ಕರುಣಿಸುತ್ತಾ ಇವತ್ತಿನ ವಾದ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ ಅನ್ನೋದು ಸದ್ಯಕ್ಕಿರುವಂತ ಒಂದು ಬಲವಾದ ಪ್ರಶ್ನೆ ಆಗಿದೆ. ಈಗಾಗಲೇ ಅರ್ಜಿ ರದ್ದುಗೊಳಿಸಿದ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಮೊದಲು ಹೈಕೋರ್ಟ್ಗೆ ಹೋಗ್ತಾರೆ, ಆದ್ರೆ ನೀವು ಮ್ಯಾಜಿಸ್ಟ್ರೇಟಿಗೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಸೊ ಈಗ ಮ್ಯಾಜಿಸ್ಟ್ರೇಟ್ ನಲ್ಲಿ ಈ ಅರ್ಜಿ ವಜಾ ಆಗ್ಬಿಟ್ಟಿದೆ, ವಾಪಸ್ ಮತ್ತೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಪ್ರಾರಂಭ ಆಗತ್ತೆ. ಸೊ ಯಾವ ರೀತಿಯಾದಂತ ವಾದ ಪ್ರತಿವಾದ ನಡೆಯುತ್ತೆ, ಹೈಕೋರ್ಟ್ ಏನ್ ತೀರ್ಪು ಕೊಡುತ್ತೆ, ದರ್ಶನ್ ಪರವಾಗಿ ಕೊಡುತ್ತಾ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನ್ ಕೊಟ್ಟಿತ್ತೋ ಅದನ್ನೇ ಎತ್ತಿ ಹಿಡಿಯುತ್ತಾ ಅನ್ನೋದು ಈಗಿರುವಂತ ಸದ್ಯದ ಪ್ರಶ್ನೆ ಆಗಿದೆ. ಒಂದು ವೇಳೆ ದರ್ಶನ್ ಪರವಾಗಿ ಹೈಕೋರ್ಟ್ ಏನಾದ್ರು ತೀರ್ಪು ಪ್ರಕಟ ಮಾಡಿದ್ರೆ ಮನೆ ಊಟ ಆರಾಮಾಗಿ ತಿನ್ನಬಹುದು. ಅಕಸ್ಮಾತ್ ಹೈಕೋರ್ಟ್ ನಲ್ಲೂ ಅರ್ಜಿ ರದ್ದಾದ್ರೆ ಜೈಲೂಟನೇ ಫಿಕ್ಸ್. ಸೊ ಏನಾಗತ್ತೆ ಅನ್ನೋದು ಈಗಿರುವಂತ ಅತಿ ದೊಡ್ಡ ಕುತೂಹಲ ಆಗಿದೆ. ನನಗೆ ಮನೆ ಊಟ ಬೇಕು, ಜೈಲೂಟ ಬೇಡ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿತ್ತು. ದರ್ಶನ್ ಪರ ವಕೀಲರು ಬಲವಾದ ವಾದ ಮಂಡಿಸಿದ್ರು. ಹಿಂಗೆಲ್ಲ ಮಾಡಬಾರ್ದು, ಊಟ ಕೊಡಬೇಕು, ಅವ್ರು ವೆಯ್ಟ್ ಲಾಸ್ ಆಗಿದ್ದಾರೆ, 10 ರಿಂದ 12 kg ಲಾಸ್ ಆಗ್ಬಿಟ್ಟಿದ್ದಾರೆ. ಹೀಗೆ ವೆಯ್ಟ್ ಲಾಸ್ ಆದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಅವ್ರ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಹಾಗಾಗಿ ಬೇರೆ ಬೇರೆ ಕೇಸಸ್ಗಳಲ್ಲಿ ಈ ರೀತಿಯಾದಂತ ಸಂದರ್ಭದಲ್ಲಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಕೆಲವೊಂದಷ್ಟು ಕೇಸ್ಗಳನ್ನ ಮೆನ್ಷನ್ ಕೂಡ ಮಾಡಿದ್ರು. ಸೊ ಹಾಗೇನೆ ನಮ್ಮ ದರ್ಶನ್ಗೂ ಕೂಡ ಊಟವನ್ನ ಕೊಡಬೇಕು, ಅವಕಾಶವನ್ನ ಕೊಡಬೇಕು ಅಂತ ವಕೀಲರು ವಾದ ಮಂಡಿಸಿದ್ರು. ಆದ್ರೆ SPP ಯಾವುದೇ ಕಾರಣಕ್ಕೂ ದರ್ಶನ್ಗೆ ಮನೆ ಊಟ ಕೊಡಬಾರ್ದು, ಅಕಸ್ಮಾತ್ ಇವ್ರಿಗೇನಾದ್ರೂ ಮನೆ ಊಟಕ್ಕೆ ಅಸ್ತು ಅಂತ ಅಂದ್ಬಿಟ್ರೆ ಅದ್ ಬೇರೆ ತರದ ಮೆಸೇಜ್ ಪಾಸ್ ಆಗುತ್ತೆ, ಮತ್ತೆ ಅದಕ್ಕೆ ಅವಕಾಶ ಕೂಡ ಇಲ್ಲ. ಜೈಲು ಕೈಪಿಡಿಯಲ್ಲಿ ಮನೆ ಊಟ ಅನ್ನುವಂತ ಶಬ್ದವೇ ಬರೋದಿಲ್ಲ. ಸೊ ಹುಷಾರಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಬಿಸಿ ನೀರಿನ ವ್ಯವಸ್ಥೆ ಮಾಡ್ಕೊಡಿ, ಅಥವಾ 1 ವಾರದ ಮಟ್ಟಿಗೆ ಬೇಕಾದ್ರೆ ಊಟ ಅಂತ ಕೇಳಿದ್ರು ಅದನ್ನೇನಾದ್ರೂ ಟ್ರೈ ಮಾಡ್ಬೋದು. ಅದು ಕೂಡ ವೈದ್ಯಕೀಯ ರಿಪೋರ್ಟ್ ಅನ್ನ ತರಲೇಬೇಕಾಗತ್ತೆ. ವೈದ್ಯರು ಹೌದು ಇವ್ರ ಆರೋಗ್ಯದಲ್ಲಿ ತೀವ್ರ ರೀತಿಯಾದಂತ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಮಾತ್ರ ಮನೆ ಊಟಕ್ಕೆ ಅವಕಾಶ ಇರುತ್ತೆ ಅಂತ ವಾದವನ್ನ ಮಂಡಿಸಲಾಗಿತ್ತು. ಈ ವಾದ ಪ್ರತಿವಾದವನ್ನ ಆಲಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಅರ್ಜಿಯನ್ನ ರದ್ದು ಮಾಡ್ಬಿಟ್ಟಿದ್ರು. ಸೊ ಈಗ ಹೈಕೋರ್ಟ್ ನಲ್ಲಿ ಮತ್ತೆ ಇವತ್ತು ವಿಚಾರಣೆ ಇದೆ. ಇವತ್ತಿನ ವಿಚಾರಣೆಯಲ್ಲಿ ಯಾವ ರೀತಿಯಾದಂತ ವಾದ ಪ್ರತಿವಾದ ಇರುತ್ತೆ, ಊಟ ಕೊಡ್ಲೇಬೇಡಿ ಅಂತ SPP ಹೇಗ್ ವಾದ ಮಂಡಿಸ್ತಾರೆ, ಊಟ ಬೇಕೇ ಬೇಕು ಅಂತ ದರ್ಶನ್ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡಿಸ್ತಾರೆ, ಇವತ್ತಿನ ಹೈಲೈಟ್ಸ್ ಏನಾಗಿರುತ್ತೆ, ಅದರ ಜೊತೆಗೆ ಕೋರ್ಟ್ನ ತೀರ್ಪು ಏನ್ ಬರಬಹುದು ಅನ್ನೋದು ಈಗಿರುವಂತ ಪ್ರಶ್ನೆ. ಯಾಕಂದ್ರೆ ಮೊನ್ನೆ ವಾದ ಮಂಡಿಸುವಂತ ಸಂದರ್ಭದಲ್ಲಿ SPP ಹೇಳ್ತಾ ಇದ್ರು ಇವ್ರಿಗೆ ಸಮಸ್ಯೆ ಇರೋದು ಆರ್ಥೋಪೆಡಿಕ್ ಸಮಸ್ಯೆ ಇರೋದು, ಅದಕ್ಕೂ ಜೈಲೂಟಕ್ಕೂ ಸಂಬಂಧವೇ ಇಲ್ಲ. ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಇರಬಹುದೇನೋ, ಹಂಗಂತ ಜೈಲೂಟವೇ ಬೇಡ ಅಂತ ಅಂದ್ರೆ ಅದು ತಪ್ಪಾಗತ್ತೆ. ಇವ್ರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಆರಾಮಾಗೇ ಇದ್ರು, ಜಿಮ್ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಚೆನ್ನಾಗೇ ಇದ್ರು. ಸೊ ಸಡನ್ ಆಗಿ ಇವರಿಗೆ ಈಗ 1-2-3 ದಿನದಿಂದ ಸಮಸ್ಯೆ ಕಾಣಿಸ್ತಾ ಇದೆ ಅಂದ್ರೆ ಅದು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅತಿಯಾದ ಅತಿಸಾರ, ಬೇದಿ, ವಾಂತಿ ಇವೆಲ್ಲ ಆಗ್ತಾ ಇರೋದ್ರಿಂದ ಊಟ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಮನೆ ಊಟ ಬೇಕು ಅನ್ನೋದು ದರ್ಶನ್ ಪರ ವಕೀಲರ ವಾದ ಆಗಿತ್ತು. ಸೊ ಇದ್ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋದು SPP ವಾದ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಇದೆ ಹೈಕೋರ್ಟ್ ನಲ್ಲಿ. ಇವತ್ತು ಏನ್ ಹೇಳ್ತಾರೆ, ಏನ್ ತೀರ್ಪು ಬರುತ್ತೆ, ಯಾವ ಆಧಾರದ ಮೇಲೆ ತೀರ್ಪನ್ನ ಪ್ರಕಟ ಮಾಡಲಾಗತ್ತೆ, ಆ ತೀರ್ಪು ಎಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಓಕೆ ಊಟ ಕೊಡಿ ಅಂತ ಹೇಳಿದ್ರು ಕೂಡ ಆ ತೀರ್ಪು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಮ್ಯಾಜಿಸ್ಟ್ರೇಟ್ ನಲ್ಲಿ ಆಲ್ರೆಡಿ ಈ ಅರ್ಜಿ ವಜಾ ಆಗಿದೆ. ಇಲ್ಲಿ ಏನಾದ್ರೂ ಊಟ ಕೊಡಿ ಅಂತ ಹೈಕೋರ್ಟ್ ನಲ್ಲಿ ಏನಾದ್ರು ತೀರ್ಪು ಬಂತು ಅಂತಂದ್ರೆ ಅದು ಮಹತ್ವ ಪಡ್ಕೊಳ್ಳುತ್ತೆ. ಇಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ ನಲ್ಲಿ ಏನ್ ಹೇಳಿದ್ರು ಅದೇ ಇಲ್ಲೂ ಅರ್ಜಿ ವಜಾ ಆಯ್ತು ಅಂತಂದ್ರೆ ಆ ತೀರ್ಪು ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಸಹಜವಾಗಿಗೆ ಈಗ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣಂಗೆ, ನಮ್ಮ ಬಾಸ್ಗೆ ಮನೆ ಊಟ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಸೊ ಏನ್ ತೀರ್ಪು ಬರುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ.